KRS ಜಲಾಶಯಕ್ಕೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವಂಥ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಸಚಿವರಾದಂಥ ಮಹದೇವಪ್ಪನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಂಥ ಹೇಳಿಕೆ ಏನಿದೆ ಇದು ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಅವರು ಹೇಳುವ ಪ್ರಕಾರ ನಾವೀಗ KRS ಜಲಾಶಯದ ಹೆಬ್ಬಾಗಿಲೇನಿದೆ ಹೆಬ್ಬಾಗಿಲಿನಲ್ಲಿದ್ದೇವೆ, ಹೆಬ್ಬಾಗಿಲಿನ ಬಳಿಯೇ ಒಂದು ಶಿಲಾಫಲಕ ಇದೆ ಅಂತ ಹೇಳಿದರು. ಆ ಶಿಲಾಫಲಕ ಕೂಡ ಈಗಲೂ ಕೂಡ ಇರುವಂಥದ್ದು. ಅಂದರೆ ಟಿಪ್ಪು ಸುಲ್ತಾನ್ ಈ ಒಂದು KRS ಜಲಾಶಯ ಏನಿದೆ ಅಥವಾ ಕನ್ನಂಬಾಡಿ ಕಟ್ಟೆ ಅಂತ ಏನು ಹೇಳಲಾಗ್ತದೆ, ಈ ಒಂದು ಕಟ್ಟೆಯನ್ನು ಕಟ್ಟಲಿಕ್ಕೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇಲ್ಲೊಂದಷ್ಟು ಶಿಲಾಫಲಕದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಇರುವಂಥದ್ದು. ಈ ವಿಚಾರಗಳನ್ನ ಗಮನಿಸ್ತಾ ಹೋದರೆ ಈ ಒಂದು ಕಾರ್ಯಗಳು ಪ್ರಾರಂಭವಾದ ದಿನ ಅನ್ನುವಂಥದ್ದು ಮತ್ತು ಈ ಒಂದು ಅಣೆಕಟ್ಟೆಯ ಸರ್ವೇಶನ್ ಭಗವಂತನ ಅನುಗ್ರಹದಿಂದ ಈ ಒಂದು ಶಾಶ್ವತವಾಗಿ ಉಳಿಯಲಿ ಅನ್ನುವಂಥದ್ದು ವಿಚಾರ. ಮತ್ತು ಇದನ್ನು ಮೊದಲು ಕಟ್ಟಿದ್ದು ಅಂದರೆ ಅಡಿಗಲ್ಲು ಹಾಕಿದ್ದಂಥವರು ಟಿಪ್ಪು ಸುಲ್ತಾನ್ ಅನ್ನುವಂಥದ್ದಕ್ಕೆ ಇಲ್ಲೊಂದಷ್ಟು ಬರಹಗಳಿದೆ. ಅದರ ಜೊತೆಗೆ ಪರ್ಷಿಯನ್ ಭಾಷೆಯಲ್ಲೂ ಕೂಡ ಒಂದು ಶಿಲಾಫಲಕ ಇದೆ. ಅದೇ ರೀತಿ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಶಿಲಾಫಲಕ ಇರುವಂಥದ್ದು. ಅಂದರೆ 1794ನೇ ಇಸ್ವಿಯಲ್ಲಿ ಈ ಒಂದು ಅಣೆಯನ್ನು ಕಟ್ಟಲಿಕ್ಕೆ ಟಿಪ್ಪು ಸುಲ್ತಾನ್ ಮುಂದಾಗಿದ್ರು. ಈ ಒಂದು ಅಣೆಯನ್ನು ಕಟ್ಟಲಿಕ್ಕೆ ಮುಂದಾದ ನಂತರ ತದನಂತರ 1911ನೇ ಇಸ್ವಿಯಲ್ಲಿ ಈ ಒಂದು ಅಣೆಕಟ್ಟು ಪ್ರಾರಂಭ ಆಗುತ್ತೆ ಅಂತ ಹೇಳಿರುವಂಥದ್ದು. ಅಂದರೆ ಮೊದಲನೇದಾಗಿ ಈ ಒಂದು ಅಣೆಕಟ್ಟು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೆ ಟಿಪ್ಪು ಸುಲ್ತಾನ್ ಅಂತ ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ರೆ, ಆ ಒಂದು ಹೇಳಿಕೆಗೆ ಸಾಕಷ್ಟು ವಿವಾದ ಸೃಷ್ಟಿಯಾಗಿರುವಂಥದ್ದು, ಚರ್ಚೆಗಳು ಸೃಷ್ಟಿಯಾಗಿರುವಂಥದ್ದು. ಆದರೆ ಒಂದು ವಿಚಾರ ಗಮನಿಸಬೇಕಾದ್ರೆ 1794ರಲ್ಲಿ ಆರಂಭ ಆಗುತ್ತೆ. 1994ರಲ್ಲಿ ಆರಂಭ ಆದರೆ ಮತ್ತೊಂದು ವಿಚಾರ ಅಂತಂದರೆ ಇಲ್ಲಿ 1910ರಿಂದ 12 ಅಂದರೆ 1912ರಲ್ಲಿ ವಿಶ್ವೇಶ್ವರಯ್ಯನವರು ಈ ಒಂದು ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ. ಅಂದರೆ ಅಲ್ಲಿಂದನೇ ಪ್ರಾರಂಭ ಆಗಿದೆ ಅನ್ನುವಂಥ ದಾಖಲೆ ಇದೆ. ಇಲ್ಲಿಗೂ ಮತ್ತು ಟಿಪ್ಪು ಸುಲ್ತಾನ್ ಇರುವಂಥ ಹೆಸರಿರುವಂಥ ಶಿಲಾನ್ಯಾಸ ಫಲಕಕ್ಕೂ ಕೂಡ ಯಾವುದೇ ರೀತಿಯಂಥ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ. ಇದೇ ಒಂದು ವಿಚಾರವನ್ನು ಈಗ ಇತಿಹಾಸ ತಜ್ಞರುಗಳು ಕೂಡ ಇದೇ ಒಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಈ ಟಿಪ್ಪು ಸುಲ್ತಾನ್ ಒಂದು ಅಣೆಕಟ್ಟನ್ನು ಕಟ್ಟಲಿಕ್ಕೆ ಮುಂದಾಗಿದ್ರು, ಆದರೆ ಈಗಿನ ಕನ್ನಂಬಾಡಿ ಕಟ್ಟೆ ಅಲ್ಲ, ಯಾವುದೋ ಒಂದು ಅಣೆಕಟ್ಟೆಯನ್ನು ಕಟ್ಟಲಿಕ್ಕೆ ಮುಂದಾಗಿದ್ರು. ಇಲ್ಲಿ ಅದರ ಒಂದು ಶಿಲಾಫಲಕಗಳು ಸಿಕ್ಕಿತ್ತು, ಅದನ್ನ ಮಹಾರಾಜರ ಉದಾರತೆಯಿಂದ ಇಲ್ಲಿ ತಂದು ಹಾಕಿದ್ರು. ಆ ಕಾರಣದಿಂದಾಗಿ ಇಲ್ಲಿ ಈ ಒಂದು ಫಲಕ ಇದೆ. ಆದರೆ ಈ ಒಂದು ಅಣೆಕಟ್ಟೆಗೂ ಟಿಪ್ಪು ಸುಲ್ತಾನ್ಗೂ ಯಾವುದೇ ರೀತಿಯಂತ ಸಾಮರ್ಥ್ಯ ಇಲ್ಲ. ಜೊತೆಗೆ ಅವರೇ ಕಟ್ಟಿಸಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯಂತ ಕುರುಗಳಿಲ್ಲ, ಯಾವುದೇ ರೀತಿಯಂತ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಮಹದೇವಪ್ಪನವರು ಹೇಳಿಕೆ ಕೊಟ್ಟಿರುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ವಿಚಾರವಾಗಿ ಇತಿಹಾಸ ತಜ್ಞರು ಯಾವ ನಿಲುವಿಗೆ ಬಂದು ನಿಲ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 KRS.